ಪ್ರೀತಿ ಪ್ರೇಮ ಅಂತ ಪರೋಡಿಗಳು ಕಿರುಕುಳ ಕೊಟ್ಟರೆ ಪೊಲೀಸರಿಗೆ ದೂರು ಕೊಡೋದು ಸಹಜ. 6 ತಿಂಗಳ ಹಿಂದೆ ಪಾಗಲ್ ಪ್ರೇಮಿಯ ಹುಚ್ಚಾಟದ ಬಗ್ಗೆ ದೂರು ಕೊಟ್ಟಿದ್ದಕ್ಕೆ ಕಿರುಕುಳ ಜಾಸ್ತಿ ಮಾಡಿದ್ನಂತೆ. ಪೊಲೀಸರ ಅದೊಂದು ನಿರ್ಲಕ್ಷ್ಯಕ್ಕೆ ಬಿ ಫಾರ್ಮ್ ವಿದ್ಯಾರ್ಥಿನಿ ಕೊಲೆಯಾದ್ಲು ಅನ್ನೋ ಅನುಮಾನ ಹುಟ್ಟಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ನಿನ್ನೆ ಮಂತ್ರಿ ಮಾಲ್ ಹಿಂದಿನ ರೈಲ್ವೆ ಹಳಿ ಬಳಿ ಬಿ ಫಾರ್ಮ್ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾಳನ್ನ ಪಾಗಲ್ ಪ್ರೇಮಿ ವಿಘ್ನೇಶ್ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದನ್ನ ನೋಡಿದ್ರಿ. ಇದೀಗ ಆ ಸ್ಟೋರಿಯಲ್ಲಿ ಮತ್ತೊಂದು ಅಂಶಗಳು ತೆರೆದುಕೊಳ್ತಿದೆ. ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಕೊಲೆಯಾದ್ಲ ಅನ್ನೋ ಅನುಮಾನ ಹುಟ್ಟಿದೆ. 6 ತಿಂಗಳ ಹಿಂದೆ ಪಾಗಲ್ ಪ್ರೇಮಿ ಕಾಟಕ್ಕೆ ಬೇಸತ್ತಿದ್ದ ಪ್ರಿಯಾ ಕುಟುಂಬಸ್ಥರು ಶ್ರೀರಾಂಪುರ ಪೊಲೀಸ್ ಠಾಣೆಗೆ ವಿಘ್ನೇಶ್ ವಿರುದ್ಧ ದೂರು ನೀಡಿದ್ರು. ದೂರು ಪಡೆದ ಪೊಲೀಸರು ಆತನ ಪೂರ್ವಾಪರ ವಿಚಾರಿಸದೆ ಸರಿಯಾದ ವಾರ್ನ್ ಮಾಡದೆ ಬಿಟ್ಟು ಕಳುಹಿಸಿದ್ರು. ಪೊಲೀಸರ ವಾರ್ನಿಂಗ್ ನಂತರ ಯಾಮಿನಿಗೆ ಇನ್ನಿಲ್ಲದ ಕಾಟ ಕೊಟ್ಟಿದ್ದಂತೆ. ಇದೀಗ ಕೊಲೆ ಬಳಿಕ ವಿಘ್ನೇಶ್ ಹಿನ್ನೆಲೆ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆತನೊಬ್ಬ ಸುಲಿಗೆಕೋರ ಅನ್ನೋದು ಬಯಲಾಗಿದೆ. ನಾನು ಪೊಲೀಸ್ ಅಂತ ಹೆದರಿಸಿ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳ ಬಳಿ ಸುಲಿಗೆ ಮಾಡಿದ್ದಂತೆ. ಬಿಬಿಎಂಪಿ ಮಾರ್ಷಲ್ಗಳ ಬಳಿ ಸುಲಿಗೆ ಮಾಡಿದ್ರ ಸಂಬಂಧ 2022ರಲ್ಲಿ ವಿಘ್ನೇಶ್ ವಿರುದ್ಧ ಸುಲಿಗೆ ಕೇಸ್ ಕೂಡ ದಾಖಲಾಗಿದೆ. ಇದೇ ಕೆಲಸ 6 ತಿಂಗಳ ಹಿಂದೆ ನಿರ್ಲಕ್ಷ್ಯ ಮಾಡದೆ ಪೂರ್ವಾಪರ ಪರಿಶೀಲಿಸಿ ಪೊಲೀಸರು ಅವರದ್ದೇ ಸ್ಟೈಲ್ನಲ್ಲಿ ಲಾಠಿ ರುಚಿ ತೋರಿಸಿದ್ರೆ ಇವತ್ತು ಯಾಮಿನಿ ಬದುಕುಳಿಯುತ್ತಿದ್ಲು ಏನೋ. ಇನ್ನು ಆರೋಪಿ ನನ್ನ ಪ್ರೀತಿ ಒಪ್ಪುತ್ತಿಲ್ಲ ಅಂತ ಯಾಮಿನಿಯ ಕುತ್ತಿಗೆ ಇರಿದು ಕೊಲೆ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಆರೋಪಿ ವಿಘ್ನೇಶ್ನ ಶ್ರೀರಾಂಪುರ ಪೊಲೀಸರು ಹುಡುಕುತ್ತಿದ್ದಾರೆ. ಇಂಥ ಕುಡುಕರಿಗೆ ಸರಿಯಾದ ಶಿಕ್ಷೆಯಾದಾಗಲೇ ಇತರರು ಇಂಥ ಕೃತ್ಯ ಮಾಡೋಕೆ ಹೆದರೋದು.